ನಮಸ್ಕಾರ. ಇವತ್ತು ನಮ್ಮ ಚರ್ಚೆಗೆ ಆ, ಬೇಟ್ ಇಸ್ರೇಲ್ ಇಂಟರ್ನ್ಯಾಷನಲ್ ಮತ್ತೆ ಗಡ್ಡಿ ಎಫ್ರೈಮ್ ನೋಟ್ಸ್ನಿಂದ ಕೆಲವು ಆಳವಾದ ವಿಚಾರಗಳಿದೆ. ಹೌದು. ವಿಷಯ ಯಾಕೋಬನ ಕನಸು. ಹ್ಮ್ ಆದ್ರೆ ಇದು ಹ್ಮ್ ಬರೀ ಒಂದು ಕನಸಿನ ಕಥೆ ಅಲ್ವಲ್ಲ. ಖಂಡಿತ ಅಲ್ಲ. ಇದ್ರಲ್ಲಿ ಒಂದು ಏಣಿ, ಆಮೇಲೆ ಒಂದು ಚಿನ್ನದ ಪಾರಿವಾಳ ಮತ್ತೆ ಕೆಲವು ಕಲ್ಲುಗಳು, ಇವುಗಳ ನಡುವಿನ ಒಂದು ಅತೀಂದ್ರಿಯ ಸಂಬಂಧವನ್ನ ನಾವಿವತ್ತು ಅರ್ಥ ಮಾಡ್ಕೊಳ್ಳೋಣ. ಖಂಡಿತ. ಯಾಕಂದ್ರೆ ಈ ಚಿಹ್ನೆಗಳು ಪ್ರಾರ್ಥನೆ ಮತ್ತು ವಿಮೋಚನೆ ಬಗ್ಗೆ ಬಹಳ ಮುಖ್ಯವಾದ ರಹಸ್ಯಗಳನ್ನ ಹೇಳ್ತವೆ. ಹೌದು. ಹಾಗಾದ್ರೆ ಆ ಏಣಿಯಿಂದಲೇ ಶುರು ಮಾಡೋಣ. ಸುಲಂ ಯಾಕೋವ್, ಇದು ಸ್ವರ್ಗಕ್ಕೆ ಹೋಗೋ ದಾರಿ ಮಾತ್ರನಾ? ಇಲ್ಲ ಇಲ್ಲ, ಈ ಮೂಲಗಳ ಪ್ರಕಾರ ಅದು ಅದಕ್ಕಿಂತ ಬಹಳ ದೊಡ್ಡದು. ಅದು ಅಂದ್ರೆ ಬ್ರಹ್ಮಾಂಡದ ಒಂದು ನಕ್ಷೆ ಇದ್ದ ಹಾಗೆ. ಬ್ರಹ್ಮಾಂಡದ ನಕ್ಷೆ? ಹೌದು. ಸ್ವತಃ ಪ್ರಾರ್ಥನೆಯೇ ಆ ಏಣಿ ಅಂತ ಹೇಳಲಾಗುತ್ತೆ. ಝೋಹರ್ ಗ್ರಂಥದಲ್ಲಿ ಸುಲಂ ಅಂದ್ರೆ ಏಣಿ ಮತ್ತು ಸಿನಾಯ್ ಅಂದ್ರೆ ಬೆಟ್ಟ, ಇವೆರಡೂ ಒಂದೇ ಅಂತ. ನಿಖರವಾಗಿ ಒಂದೇ ಅಂತ. ಇದು ಭೌತಿಕ ಮತ್ತೆ ಆಧ್ಯಾತ್ಮಿಕ ಜಗತ್ತನ್ನ ಬೆಸೆಯುವ ಒಂದು ಸೇತುವೆ. ಓಕೆ, ಇಲ್ಲಿಂದನೇ ವಿಷಯ ಇನ್ನೂ ಕುತೂಹಲಕಾರಿಯಾಗುತ್ತೆ. ಈ ಏಣಿಯೇ ಒಬ್ಬ ಸತ್ಪುರುಷನ, ಅಂದ್ರೆ ಸದ್ದಿಕ್ನ ಜೀವಂತ ಆತ್ಮ ಅಂತಲೂ ಹೇಳ್ತಾರಲ್ಲ. ಹೌದು. ಇದರ ಅಸಲಿ ಅರ್ಥ ಏನು? ಇದು ಕೇವಲ ಒಂದು ರೂಪಕನ? ಇದೊಂದು ಅದ್ಭುತವಾದ ಕಲ್ಪನೆ. ಇದರರ್ಥ ಜಗತ್ತಿನ ಅಡಿಪಾಯವಾಗಿರೋ ಆ ಸತ್ಪುರುಷನೇ ಭೂಮಿ ಮತ್ತು ಸ್ವರ್ಗದ ನಡುವಿನ ಸಂಪರ್ಕ. ಸಂಪರ್ಕ ಅಂದ್ರೆ ಅವನ ಮೂಲಕವೇ ನಮ್ಮೆಲ್ಲರ ಪ್ರಾರ್ಥನೆಗಳು ಮೇಲೆ ತಲುಪೋದು ಮತ್ತು ದೈವಿಕ ಆಶೀರ್ವಾದಗಳು ಕೆಳಗೆ ಇಳಿದು ಬರೋದು. ಓ. ಗಡ್ಡಿ ಎಫ್ರೇಂ ಬರದ ಹಾಗೆ ಈ ಏಣಿ ಕಲ್ಲು ಅಥವಾ ಮರದಿಂದ ಮಾಡಿದ್ದಲ್ಲ. ಬದಲಿಗೆ ಆತ್ಮಗಳಿಂದ. ಹೌದು, ಆತ್ಮಗಳಿಂದ ನಿರ್ಮಿಸಲಾಗಿದೆ. ಹಾಗಾದ್ರೆ ಸರಳವಾಗಿ ಹೇಳೋದಾದ್ರೆ, ಈ ಸತ್ಪುರುಷ ಅನ್ನೋ ವ್ಯಕ್ತಿ ಹಾ ಭೂಮಿ ಮತ್ತು ಸ್ವರ್ಗದ ನಡುವೆ ಇರೋ ಒಂದು ರೀತಿಯ ಆಧ್ಯಾತ್ಮಿಕ ಇಂಟರ್ನೆಟ್ ರೌಟರ್ ಇದ್ಹಾಗೆ. ಹಾ ಅತ್ಯುತ್ತಮವಾದ ಹೋಲಿಕೆ. ಪ್ರಾರ್ಥನೆಗಳನ್ನ ಅಪ್ಲೋಡ್ ಮಾಡಿ ಆಶೀರ್ವಾದಗಳನ್ನ ಡೌನ್ಲೋಡ್ ಮಾಡಕ್ಕೆ ಸಹಾಯ ಮಾಡ್ತಾನೆ. ಸರಿತಾನೆ? ನಿಖರವಾಗಿ ಅದೇ. ಪ್ರತಿಯೊಂದು ಪ್ರಾರ್ಥನೆಯೂ ಆ ಏಣಿಗೆ ಇನ್ನೊಂದು ಮೆಟ್ಟಿಲನ್ನ ಸೇರಿಸಿದ ಹಾಗೆ. ಅದ್ಭುತ. ಸರಿ, ಈ ಆತ್ಮಗಳ ಏಣಿಯಾಯ್ತು. ಈಗ ಇನ್ನೊಂದು ಚಿತ್ರಣಕ್ಕೆ ಬರೋಣ. ಒಂದು ಚಿನ್ನದ ಪಾರಿವಾಳ. ಬಾಲ್ಶೆಮ್ ಟೋ ಅವರ ದರ್ಶನ. ಹೌದು. ಆ ದರ್ಶನದಲ್ಲಿ ಇದು ವಿಮೋಚನೆಯ ಹಾಡನ್ನ ಹಾಡುತ್ತೆ ಅಂತ ಉಲ್ಲೇಖ ಇದೆ. ಒಂದು ನಿಮಿಷ, ಕೇಳುಗರ ಅನುಕೂಲಕ್ಕಾಗಿ ಈ ಬಾಲ್ಶೆಮ್ ಟೋವ್ ಯಾರು ಅಂತ ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಬಾಲ್ಶೆಮ್ ಟೋ 18ನೇ ಶತಮಾನದ ಒಬ್ಬ ಮಹಾನ್ ಆಧ್ಯಾತ್ಮಿಕ ಗುರು. ಅವರು ಹಸಿದಿಸಮ್ ಅನ್ನೋ ಯಹೂದಿ ಪಂಥದ ಸ್ಥಾಪಕರು. ಓಕೆ. ಅವರ ಬೋಧನೆಗಳು ದೇವರ ಜೊತೆ ಒಂದು ವೈಯಕ್ತಿಕ ಆನಂದದಾಯಕ ಸಂಬಂಧದ ಮೇಲೆ ಹೆಚ್ಚು ಗಮನ ಹರಿಸ್ತವೆ. ಸರಿ, ಹಾಗಾದ್ರೆ ಅವರ ದರ್ಶನದಲ್ಲಿ ಬರುವ ಈ ಚಿನ್ನದ ಪಾರಿವಾಳದ ಸಂಕೇತ ಏನು? ಆ ಪಾರಿವಾಳ ಇಸ್ರಾಯೇಲ್ನ ಸಾಮೂಹಿಕ ಆತ್ಮ, ಅಂದ್ರೆ ಶೆಖಿನಾರ ಸಂಕೇತ. ಅದರ ಹಾಡು ಇಡೀ ಸೃಷ್ಟಿಯು ವಿಮೋಚನೆಗಾಗಿ ಹಂಬಲಿಸುವ ಧ್ವನಿ. ಆ ಹಾಡು ಪೂರ್ಣಗೊಳ್ಳೋವರೆಗೂ ವಿಮೋಚನೆ ಸಾಧ್ಯವಿಲ್ಲ ಅಂತನೂ ಹೇಳಲಾಗಿದೆ. ಅಂದ್ರೆ ವಿಮೋಚನೆಯನ್ನ ಯಾರೋ ಒಬ್ರು ಬಲವಂತವಾಗಿ ತರೋಕಾಗಲ್ಲ. ಸೃಷ್ಟಿಯ ಪ್ರತಿಯೊಂದು ಆತ್ಮವೂ ತನ್ನದೇ ಆದ ಸ್ವರವನ್ನ ಆ ಸಾಮೂಹಿಕ ಹಾಡಿಗೆ ಸೇರಿಸಿದಾಗ ಮಾತ್ರ ಅದು ಸಾಧ್ಯ. ಇದು ಈ ಸಾಮೂಹಿಕ ಹಾಡು ಅನ್ನೋ ಕಲ್ಪನೆ ತುಂಬಾ ಶಕ್ತಿಯುತವಾಗಿದೆ. ನಿಜ. ಇದೇ ಏಕತೆಯ ವಿಷಯ ಯಾಕೋಬನ ಕಲ್ಲುಗಳ ಕಥೆಯಲ್ಲೂ ಬರುತ್ತಾ? ಯಾಕಂದ್ರೆ ಆ ಕನಸಿನಲ್ಲಿ ಆ ಕಲ್ಲುಗಳಿಗೂ ಒಂದು ಪಾತ್ರವಿತ್ತಲ್ಲ. ಖಂಡಿತವಾಗಿಯೂ. ಯಾಕೋಬನು ತನ್ನ ತಲೆಯ ಕೆಳಗೆ 12 ಕಲ್ಲುಗಳನ್ನು ಇಟ್ಕೊಂಡಿದ್ದ. ಆದ್ರೆ ಬೆಳಗ್ಗೆ ಎದ್ದು ನೋಡುವಷ್ಟರಲ್ಲಿ ಅವೆಲ್ಲ ಒಂದೇ ಕಲ್ಲಾಗಿ ಬದಲಾಗಿದ್ವು. ಓ, ಇದು ಇಸ್ರೇಲ್ನ 12 ಬುಡಕಟ್ಟುಗಳ ಏಕತೆಯ ಸಂಕೇತನಾ? ಹೌದು. ಅವರೆಲ್ಲರೂ ಸತ್ಪುರುಷನ ನಾಯಕತ್ವದಲ್ಲಿ ಒಂದಾಗ್ತಾರೆ ಅನ್ನೋದರ ಸೂಚನೆಯದು. ಆಮೇಲೆ ಅವನು ಆ ಕಲ್ಲಿನ ಮೇಲೆ ಎಣ್ಣೆಯನ್ನ ಸುರಿದನಲ್ಲ, ಅದರ ಮಹತ್ವ ಏನು? ಆ ತೈಲವನ್ನ ಸುರಿದಾಗ ಅವನು ಮಶಿಯಾಕ್ ಅಂದ್ರೆ ರಕ್ಷಕನ ರಹಸ್ಯವನ್ನ ಅನಾವರಣಗೊಳಿಸಿದನು ಅಂತ ಹೇಳಲಾಗುತ್ತೆ. ಆ ತೈಲ ದೈವಿಕ ಜ್ಞಾನದ ಸಂಕೇತ. ಓಕೇ. ಇಲ್ಲಿ ಜೆಮಾಟ್ರಿಯಾ ಅಂತ ಒಂದು ಸ್ವಾರಸ್ಯಕರವಾದ ವಿಷಯ ಇದೆ. ಅಂದ್ರೆ ಹೀಬ್ರೂ ಅಕ್ಷರಗಳಿಗೆ ಸಂಖ್ಯಾ ಮೌಲ್ಯ ನೀಡಿ ಒಂದೇ ಮೌಲ್ಯ ಇರೋ ಪದಗಳಿಗೆ ಆಳವಾದ ಸಂಬಂಧ ಇರುತ್ತೆ. ಸರಿ. ಈ ಮೂಲಗಳ ಪ್ರಕಾರ ಮಶಿಯಾಕ್ ಮತ್ತು ಹೋಷನ್ ಅಂದ್ರೆ ಪ್ರಧಾನ ಅರ್ಚಕನ ಎದೆಕವಚ ಎರಡೂ ಒಂದೇ ಸಂಖ್ಯಾ ಮೌಲ್ಯಕ್ಕೆ ಬರುತ್ತವೆ. ಅಂದ್ರೆ ಎರಡು ಏಕತೆಯನ್ನೇ ಪ್ರತಿನಿಧಿಸುತ್ತವೆ. ನಿಖರವಾಗಿ. ಹಾಗಾದ್ರೆ ಇದೆಲ್ಲವನ್ನೂ ಒಟ್ಟಿಗೆ ನೋಡಿದಾಗ ಒಂದು ಏಣಿ, ಒಂದು ಪಾರಿವಾಳ ಮತ್ತು ಒಂದುಗೂಡಿದ ಕಲ್ಲು, ಇವೆಲ್ಲವೂ ಒಂದೇ ಸತ್ಯದ ಬೇರೆ ಬೇರೆ ರೂಪಗಳು ಅಲ್ವಾ? ಹೌದು, ನಿಖರವಾಗಿ. ಕಲ್ಲು, ದೇವಾಲಯ ಮತ್ತು ಮಶಿಯಾಕ್
ಈ ಮೂರು ಬೀಟೆಲ್ ಅನ್ನ ಪ್ರತಿನಿಧಿಸ್ತವೆ. ಬೀಟಲ್ ಅಂದ್ರೆ? ದೇವರ ಮನೆ. ಅಲ್ಲಿ ಸ್ವರ್ಗ ಮತ್ತು ಭೂಮಿ ಒಂದಾಗ್ತವೆ. ನಾವು ಮಾಡುವ ಪ್ರತಿಯೊಂದು ಪ್ರಾರ್ಥನೆ ಆ ಏಣಿಗೆ ಇನ್ನೊಂದು ಮೆಟ್ಲನ್ನ ಸೇರಿಸುತ್ತೆ. ಮತ್ತು ಆ ಏಕತೆಯ ಕಲ್ಲಿಗೆ ಮತ್ತೊಂದು ಹನಿ ತೈಲವನ್ನ ಸೇರ್ಸುತ್ತೆ? ಹೌದು. ಚಿಂತನೆಗೆ ಹಚ್ಚುವಂತಹ ಮಾತು. ಬಾಲ್ ಶೇಮ್ ಟೋವ್ ಅವರ ಪ್ರಕಾರ ಪ್ರತಿಯೊಂದು ಆತ್ಮದಲ್ಲೂ ಮಶಿಯಾಕಿನ ಕಿಡಿ ಇದೆ ಅಂತಾರಲ್ಲ. ಹಾಗಾದ್ರೆ ನಮ್ಮೆಲ್ಲರನ್ನೂ ಒಂದುಗೂಡಿಸುವ ಆ ಸಾಮೂಹಿಕ ವಿಮೋಚನೆಯ ಹಾಡನ್ನ ಪೂರ್ಣಗೊಳಿಸುವುದರಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯ ಪಾತ್ರದ ಬಗ್ಗೆ ಇದು ಯಾವ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ? ಇದನ್ನೊಮ್ಮೆ ಯೋಚಿಸಬೇಕಾದ ವಿಷಯ.